ಈಗ ತಾನೇ ನಮ್ಗೆ ಬಂದಿರುವಂಥ ಮಾಹಿತಿ ಇಲ್ಲಿದೆ ನೋಡಿ. ಅದರ ವಿವರಣೆ ಕೊಡ್ತೀನಿ. ಯಾವ ಮಸೂತಿಯಲ್ಲಿ ಕೂತ್ಕೊಂಡು ನಾನು ಇದನ್ನು ಹಾಕ್ತೇನೆ, ನಿಮ್ಮ ನಂಬರ್ಗೆ ಹಾಕ್ತೇನೆ. ಮಸೂತಿಯಲ್ಲಿ ಕೂತ್ಕೊಂಡು ಬಿಯೋಲೋ ಕೂತ್ಕೊಂಡು ಮಾಡ್ತಾಯಿದ್ದೆ. ಇದು ಶಿಗ್ಗಾಂವ್ ಕ್ಷೇತ್ರದಲ್ಲಿ 191ನೇ ಮತಗಟ್ಟೆ ಸಂಖ್ಯೆ, ಬಂಕಾಪುರ್ ಊರಿಂದು 191 ಮತಗಟ್ಟೆ ಸಂಖ್ಯೆ, ದೊಡ್ಡ ದೇವರ ಮಸೂದಿ, ಬಂಕಾಪುರ. ನಿನ್ನೆ 2 ಮಸೂದಿಯಲ್ಲಿ ಬಂಕಾಪುರದಲ್ಲಿ ಮಾಡಿ ಸಿಕ್ಕಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದೇವೆ, ವಿಡಿಯೋ ಕೊಟ್ಟಿದ್ದೇವೆ. ಇವತ್ತು ಮಾಡ್ತಾ ಇದ್ದಾರೆ. ಅಂದರೆ ಯಾರ್ದು ಭಯ ಇಲ್ಲ. ಅವಿವತ್ತವಾಗಿ ಒಂದು ವರ್ಗದ ಜನಕ್ಕೆ ಫುಲ್ ಫ್ರೀ ಬಿಟ್ಬಿಟ್ಟ. ಅಧಿಕಾರಿಗಳು ಕೂಡ ಶಾಮಲಾಗಿದ್ದಾರೆ. ಅದಕ್ಕೆ ನಾವು ಇಲೆಕ್ಷನ್ ಕಮಿಷನ್ಗೆ ಆಗ್ರಹ ಮಾಡ್ತಾ ಇದ್ದೀವಿ. ಯಾವ್ಯಾವ ಕ್ಷೇತ್ರದಲ್ಲಿ ಈ ಥರ ಅಕ್ರಮ ನಡೆದಿದೆ ಆ ಎಲ್ಲ ಕ್ಷೇತ್ರದಲ್ಲಿ ತಹಸೀಲ್ದಾರ್ಗಳನ್ನು ಸಸ್ಪೆಂಡ್ ಮಾಡಬೇಕು. ತಹಸೀಲ್ದಾರ್ ಸಸ್ಪೆಂಡ್ ಆಗಬೇಕು, ಸಂಬಂಧಪಟ್ಟಂಥ ತಲಾಟಿ ಸಸ್ಪೆಂಡ್ ಆಗಬೇಕು, ಸಂಬಂಧಪಟ್ಟಂಥ ಯಾರು ಆಫೀಸರ್ಸ್ ಇದ್ದಾರೆ, ಆಮೇಲೆ ಟೀಚರ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಸ್ಪೆಂಡ್ ಆಗಬೇಕು ಮತ್ತು ಹೊಸಬ್ರನ್ನ ಕೂಡಲೇ ನೇಮಿಸಬೇಕು. ಪ್ರಕ್ರಿಯೆ ಮುಂದುವರಿಯಬೇಕು. ರಾಜ್ಯ ಸರ್ಕಾರ ಭಾಳ, ನಾನು ಅದಕ್ಕೆ ಮೊದಲನೇ ದಿವಸನೇ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನಮ್ಮ BLA-ಗಳು ಹುಷಾರಿರಬೇಕು. ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಒತ್ತಡ ಇದೆ, ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಆಮಿಷ ಇದೆ, ಅವರು ಶಾಮೀಲಾಗ್ತಾರೆ. BLA-ಗಳು ನ್ಯಾಯಸಮ್ಮತವಾಗಿ ಮಾಡೋದಿಲ್ಲ. ರಾಜ್ಯ ಸರ್ಕಾರದ ಹುನ್ನಾರ ಇದೆ. ಇದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸರ್ಕಾರ. ಆದ್ದರಿಂದ ನಾವು ಏನು ಬೇಕಾದ ಅಕ್ರಮ ಆಗಬಹುದು, ಅದಕ್ಕೆ ನಾವು ಎಚ್ಚರಿಕೆಯನ್ನು ಇರಬೇಕು ಅಂತೇಳಿ ನಾವು ಸೂಚನೆ ಕೊಟ್ಟಿದ್ದು. ಅದೇ ಪ್ರಕಾರ ಈಗ ನಡೆದಿದೆ. ನಾನು ಅದಕ್ಕೆ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಎಲ್ಲ ಜಿಲ್ಲೆಗಳಲ್ಲಿ ಸ್ಕ್ವಾಡ್ ಮಾಡಬೇಕು, ಎಲ್ಲ ಕಡೆ ಹೋಗಿ ಚೆಕ್ ಮಾಡಬೇಕು, ಸರ್ಪ್ರೈಸ್ ಚೆಕ್ ಮಾಡಬೇಕು. ಎಲ್ಲಿ ಅಕ್ರಮ ಆಗಿದೆ ಅಲ್ಲೇ ಸ್ಥಳೀಯವಾಗಿ ಸಸ್ಪೆಂಡ್ ಆಗಬೇಕು. ನಾವು ಎಲೆಕ್ಷನ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟಲ್ಲಿ ಮಾಡ್ತಾರಲ್ಲ, ಯಾರು ಎಲ್ಲರ ಅಕ್ರಮ ಮಾಡಿದ್ರಂದ್ರೆ ಕೂಡಲೇ ಅಲ್ಲೇ ಕೇಸ್ ಹಾಕ್ತಾರೆ ಮತ್ತು ಯಾವ ಅಧಿಕಾರಿ ಇದ್ದರೆ ಅವನ್ನೇ ಸಸ್ಪೆಂಡ್ ಮಾಡ್ತಾರೆ. ಆ ಕೆಲಸ ಈಗ ಆಗಬೇಕು. ಇಲ್ಲದೇ ಇದ್ದರೆ ನ್ಯಾಯಸಮ್ಮತವಾಗಿರುವಂಥ ಮತದಾರ ಪರಿಷ್ಕರಣೆ ಆಗದೆ ಮತದಾರ ಪಟ್ಟಿ ತಯಾರಾದರೆ ಪ್ರಜಾಪ್ರಭುತ್ವಕ್ಕೆ ಭಾಳ ದೊಡ್ಡ ಹಿನ್ನಡೆ. ಅಧಿಕೃತವಾಗಿರುವಂಥ ಮತದಾರರಿಗೆ ಹಕ್ಕನ್ನು ಕಸ್ಕೊಳ್ಳುವಂಥ ಕೆಲಸ ಆಗಬಾರ್ದು. ಅನಧಿಕೃತವಾಗಿರುವಂಥವ್ರನ್ನ ಈಗಾಗಲೇ ಇದ್ದವ್ರನ್ನ ಈಗಾಗಲೇ ಹೇಳಿದ್ವಲ್ಲ 2,000 3,000 ಅವ್ರು ಮುಂದುವರಿಬಾರ್ದು. ಮತ್ತು ಈಗ ಹೊಸದಾಗಿ ಸೇರಿಸುವಂಥದ್ರಲ್ಲೂ ಕೂಡ ಅಕ್ರಮ ಆಗಬಾರ್ದು. ಈ ಎಚ್ಚರಿಕೆಯನ್ನು ನಾನು ಗದಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇದರ ನೇರ ಹೊಣೆಯನ್ನು ಹೊರಬೇಕು. ಗದಗ ಜಿಲ್ಲಾಧಿಕಾರಿಗಳು ಎಲ್ಲ ವರದಿಯನ್ನು ತರಿಸಿ ಸಂಬಂಧಪಟ್ಟವ್ರನ್ನ ಸಸ್ಪೆಂಡ್ ಮಾಡಬೇಕು. ಅದೇ ರೀತಿ ಹಾವೇರಿ ಜಿಲ್ಲಾ ಅಧಿಕಾರಿಗಳು ಕೂಡಲೇ ಸಸ್ಪೆಂಡ್ ಮಾಡಬೇಕು, ಆಗ್ರಹವನ್ನು ಮಾಡ್ತಾರೆ. ಸರಿ, ಎಚ್.ಕೆ. ಪಾಟೀಲ್ 3 ಕಡೆ ಹೆಸರು ಬರಲಿಕ್ಕೆ ಕಾರಣ ಏನು? ಈ ಪರಿಷ್ಕರಣೆ ಮಾಡೋಕ್ಕಿಂತ ಬಿಫೋರ್ ಹೊಸ ಲಿಸ್ಟ್ ಸರ್ ಅಲ್ಲ, ಮುಂಚೆನೇ ಇತ್ತು. ಮ್ಯಾಪಿಂಗ್ನಲ್ಲಿ ಮಾಡಿದ್ರು ಕೂಡ ಇವು 3 ಉಳಿದಿದ್ದಾವೆ. ಈಗ ಪರಿಷ್ಕರಣೆ ಮಾಡುವಾಗ ಇವನ್ನೆಲ್ಲ ತೆಗಿಬೇಕಾಗುತ್ತೆ. ಅಂದರೆ ಮೊದಲಿಂದನೂ ಡಬಲ್ ತ್ರಿಬಲ್ ಅದಾವ ಅಂತ ಅರ್ಥ. ಹಿಂದಿನ ಚುನಾವಣೆಯಲ್ಲಿ 3 ಇತ್ತು, ಅದರ ಹಿಂದಿನ ಚುನಾವಣೆಯಲ್ಲೂ 3 ಇದ್ವು. ಈಗ ಮೊನ್ನೆ ಮ್ಯಾಪಿಂಗ್ ಮಾಡಿದ್ದಾರೆ. ಮ್ಯಾಪಿಂಗ್ ಆದರೂ ಕೂಡ ಉಳಿದಿದ್ದಾವೆ. ಏನು ಮಾಡ್ತಾರೆ ಅಂತಂದರೆ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋದು, ಅಥವಾ ಒಂದ್ಸತಿ ತಂದೆ ಹೆಸರು ಹೇಳೋದು. ಈಗ ಹೆಣ್ಮಕ್ಳಿದ್ದರೆ ತಂದೆ ಹೆಸರು ಹೇಳೋದು, ಒಂದ್ಸತಿ ಗಂಡನ ಹೆಸರು. ಹಿಂಗೆ ಒಂದು ಇದು ಬದಲಾವಣೆ ಆದರೆ ಅದು ಇನ್ನೊಂದು ವೋಟರ್ಗೆ ಮಾಡೋಕ್ಕೆ ಅವಕಾಶ ಸಿಕ್ಬಿಡ್ತದೆ ಆ ಸಾಫ್ಟ್ವೇರಲ್ಲಿ. ಅದರಿಂದ ಇವೆಲ್ಲ ಉಳಿದಿದ್ದಾವೆ. ನಾನು ಯಾಕೆ ಎಚ್.ಕೆ. ಪಾಟೀಲ್ ಕೊಟ್ಟಿನಿ ಅಂದರೆ, ಎಚ್.ಕೆ. ಪಾಟೀಲ್ರು ಅನ್ನುವಂಥ ಒಬ್ಬ ಸೀನಿಯರ್ ರಾಜಕಾರಣಿ ಮಂತ್ರಿಯ ಹೆಸರಿನಲ್ಲೇ 3 ಇರಬೇಕಾದ್ರೆ, ಅಂದರೆ ಸರಳವಾಗಿ ಗೊತ್ತಾಗುವಂಥ ಹೆಸರುಗಳು. ಇನ್ನು ಗೊತ್ತಿಲ್ಲದ ಎಷ್ಟೆಷ್ಟು ಹೆಸರು ಈಗ ನಾನೆಲ್ಲ ಕೊಟ್ಟನಲ್ಲ. ಈಗ 3 DC ಅವರು ಹೇಳ್ತಾರೆ ಸಾಫ್ಟ್ವೇರ್ 2 ಕಡೆ ತಗೊಳ್ಳೋದಿಲ್ಲ ಅಂತ. DC ಅವರು ಸಾಫ್ಟ್ವೇರ್ 2 ಕಡೆ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. 2 ಕಡೆ ತಗೊಳ್ಳೋದಲ್ಲ, ಒಂದ್ರಾಗ ಇದೆ ಅಲ್ರಿ. ಈಗ ಇಲ್ಲಿ 2 ಕಡೆ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ನಿಮ್ಗೆ ಕೊಡ್ತೀವಿ, ನೀವು ನೋಡಲ್ಲ ಊಟಿನ ದಿವಸ ತಗೋದು. ಹಾಂ, ಈಗ ಬಂದಿದೆಯಲ್ಲ ಮತ್ತೆ. ಸರ್, ಈಗ ಅಂಗನವಾಡಿ ಮಸೀದಿ ಬೇರೆ ಬೇರೆ ಕಡೆ ಗುಂಪು ಮಾಡ್ತಾ ಇದ್ದಾರೆ. ಅಲ್ಲಿ ಮಾಡಿದವ್ರ ಮೇಲೆ ಅಂದ್ರೆ ಪೂರ್ವ ಕ್ಯಾನ್ಸಲ್ ಮಾಡ್ಬೇಕಂತಾರೋ ಅಥವಾ ಏನು ಮಾಡ್ತಾರೆ? ಹೌದು, ಫಸ್ಟ್ ಆಫ್ ಆಲ್ ಒಂದು ಸಸ್ಪೆಂಡ್ ಮಾಡಬೇಕು.
ರೂಲ್ಸ್ ಏನಿದೆ, ಮನೆಗೆ ಹೋಗಿ ಆ ಇಂಡಿವಿಜುವಲ್ ಮನೆಯಲ್ಲಿ ಕೂತ್ಕೊಂಡು ಮಾಡಬೇಕು ಅಂತ ರೂಲ್ಸ್ ಇದೆ. ಇವರು ಗುಂಪಾಗಿ ಒಂದು ಕಡೆ ಕೂತ್ಕೊಂಡು ಕಲ್ಯಾಣ ಮಂಟಪ, ಮಸೂತಿ ಎಲ್ಲ ಕೂತ್ಕೊಂಡು ಮಾಡೋದ್ರಿಂದ ಅಲ್ಲಿ ಯಾರಿಗೆ ಬೇಕೋ ಅವ್ರ ಸ್ಕ್ಯಾನಿಂಗ್ ಆಗುತ್ತೆ, ಯಾರು ಬಿಡಬೇಕು ಅಲ್ಲಿ ಅವ್ರು ಸ್ಕ್ಯಾನಿಂಗ್ ಮಾಡೋದು ಬಿಟ್ರೆ ನಮ್ಮ ಊಟ ಹೋಗ್ಬಿಡ್ತದೆ. ಅಕ್ರಮ ಆಗೋದಕ್ಕೆ ಎಲ್ಲ ಸಾಧ್ಯತೆಗಳು. ಅದಕ್ಕೆ ಬಂಚಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳ್ತಾರಂದ್ರೆ ಅಕ್ರಮ ಆಗೋ ಸಾಧ್ಯತೆ ಇದೆ. BLನೇ ಹೋಗಿ ಬಂಚಲ್ಲಿ ಕೂತ್ಕೊಂಡು ಅವ್ನು ಮಾಡ್ತಾನಂದ್ರೆ ಮನೆಗೆ ಸ್ಟಿಕ್ಕರ್ ಹಚ್ಬೇಕು, ಫಾರ್ಮ್ ಕೊಟ್ಟು. ಹಾಂ, ಎಷ್ಟಿದ್ದಾವೆ ಏನಿದ್ದಾವೆ ನೀವು ಬಂಚಲ್ಲಿ ಮಾಡಿದಾಗ ಅವ್ರು ಏನು ಕೊಡ್ತಾರೆ ಅದನ್ನು ನೀವು ಮಾಡ್ತೀರಿ. ವೆರಿಫಿಕೇಷನ್ ಎಲ್ಲ ಇಂಡಿವಿಜುವಲ್ ಹೋದಾಗ ಅವ್ರ ವೋಟರ್ ID-ನೋ ಅವರ ಆಧಾರ್ ಕಾರ್ಡ್ನೋ ಅಥವಾ ರೇಷನ್ ಕಾರ್ಡು ಒಂದು 10-12 ಇದು ಇದ್ದಾವೆ ಐಡೆಂಟಿಫಿಕೇಷನ್, ಅವ್ನು ನೋಡ್ಕೊಂಡು ಮಾಡ್ತಾರೆ. ಇಲ್ಲಿ ಬಂಚಲ್ಲಿದ್ದಾಗ ಯಾರು ನೋಡ್ತೀರಿ? ಇಲ್ಲ ಸರ್, ಚುನಾವಣಾ ಆಯೋಗ ಸೀರಿಯಸ್ ಆಗಿ ತಗೊಂಡಿಲ್ಲ ಸರ್. ಚುನಾವಣೆ ಆಯೋಗ ತೆಳಮಟ್ಟಕ್ಕೆ ಬಂದಿಲ್ಲ, ತೆಳಮಟ್ಟಕ್ಕೆ ಬರಬೇಕು. ನಂಬರ್ 1 ಅದೇ ಕರ್ನಾಟಕದ ಚುನಾವಣಾ ಅಣಬು ಕುಮಾರ್ ಇದನ್ನು ಗಂಭೀರವಾಗಿ ತಗೋಬೇಕು. ಅಣಬು ಕುಮಾರ್ನು ಕೂಡ ರಾಜ್ಯ ಸರ್ಕಾರ ನೇಮಿಸಿರುವಂಥದ್ದೇ, ಅವನು ರಾಜ್ಯ ಸರ್ಕಾರದ IAS. ಅದು ಗಂಭೀರವಾಗಿ ತಗೋಬೇಕು. ಎಲ್ಲ ಕಂಪ್ಲೇಂಟ್ಗಳಿಗೆ ಸುಮ್ಮನೆ DC-ಗಳಿಗೆ ಹೇಳಿದ್ರಾಗಲ್ಲ. DC ಮತ್ತು ಮಂತ್ರಿಗಳ ಕೈಯಲ್ಲಿದ್ದಾರೆ ಟ್ರಾನ್ಸ್ಫರ್. DC ಮೊದಲಂಗೇನು ಇಂಡಿಪೆಂಡೆಂಟ್ ಇಲ್ಲ. ಎಮ್ಯುನೇಷನ್ ಫಾರ್ಮ್ ಕೊಟ್ಟು ಆ ಮನೆಗೆ ಸ್ಟಿಕ್ಕರ್ ಹಚ್ಬಿಡ್ಬೇಕು. ಹೌದು, ಹೊಳ್ಳಿ ಮತ್ತೆ ಇಸ್ಕೊಂಡಿಂದ ಮತ್ತೊಂದು ಸ್ಟಿಕ್ಕರ್ ಹಚ್ಬೇಕು. ಅಂದರೆ ಪ್ರೊಸೆಸ್ ಮುಗೀತು ಅಂತ. ಮನೆಯಾಗ ಇಲ್ಲ ಅನ್ನೋದಕ್ಕೂ ಸ್ಟಿಕ್ಕರ್ ಐತಿ, ರೆಡ್ ಸ್ಟಿಕ್ಕರ್ ಹಾಕಿಲ್ಲ ನಮ್ದು ಇದ್ರಾಗ. ಮನೆಗೆ ಇಲ್ಲ ಅನ್ನೋ ಒಂದು ಸ್ಟಿಕ್ಕರ್ ಐತಿ. ಹೌದು, ಅವೆಲ್ಲ ಮನೆಗೆ ಬಂದೇ ಇಲ್ಲ ಅವು. ಅದು ವಿಡಿಯೋ ಅಂತ ಆ ವಿಡಿಯೋ ಕಳಿಸ್ತೀನಿ. ರಾಜು ಹ್ಞೂ ಸರ್. ಸಾಹೇಬ್ರು ಹಾಕ್ತಾರ. ಇವು ನಿಮ್ಗೆ ಏನ್ರಿ ಯಾರ ಕಡೆ ಒಬ್ಬರ ಕಡೆ ಯಾಕೆ ಅಂತಾರೆ ಒಬ್ಬರು ತೋರಿ ನಮ್ಗೆ ಹಾಕಕ್ಕೆ ಹೋಗೋದಲ್ಲಪ್ಪ. ಬರಲಿ. ಕಳೆದ 4 ದಿವಸದಿಂದ SIR ಮನೆಗೆ ಹೋಗಿ ಓಟಿನ ಪರಿಷ್ಕರಣೆ ನಡೆದಿದೆ. BLOಗಳು ಮನೆಗೆ ಹೋಗಿ ಏನು ಮ್ಯಾಪಿಂಗ್ ಆಗಿದೆ ಅದಾದ ಮೇಲೆ ಮತದಾರರ ಪಟ್ಟಿ ಅನುಸಾರವಾಗಿ ಅವರಿಗೆ ಫಾರ್ಮನ್ನು ಕೊಟ್ಟು ಅವುಗಳನ್ನು ತುಂಬಿ ಸ್ಕ್ಯಾನ್ ಮಾಡಬೇಕನ್ನುವಂಥ ಆದೇಶ ಇದೆ. ಹಲವಾರು ಕಡೆ BLOಗಳೇ ಬಂದಿಲ್ಲ ಇನ್ನು. ನಂಬರ್ 1, ಹಲವಾರು ಕಡೆ BLOಗಳೇ ಬಂದಿಲ್ಲ, ಅಟೆಂಡೇ ಆಗಿಲ್ಲ. ಕೇಳಿದರೆ ಫೋನ್ ಮಾಡಿ ಕೇಳಿದ್ರೆ ನಾವು ಬರೋದಿಲ್ಲ, ನಮಗೆ ಬೇರೆ ಕೆಲಸ ಇದೆ, ನಮ್ಮ ಕೆಲಸ ಮುಗಿಸ್ಕೊಂಡು ಬರ್ತೀವಿ. ತಹಸೀಲ್ದಾರ್ ಕಂಪ್ಲೇಂಟ್ ಮಾಡಿದ್ರು ಕೂಡ ಏನು ಕೆಲಸ ಆಗ್ತಾವೆ. ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ 20ರಿಂದ 25 BLOಗಳು ಇವತ್ತು ಹಾಜರಾತಿ ಆಗಿಲ್ಲ. 4ನೇ ದಿವಸ ಆದರೂ ಕೂಡ ಹಾಜರಾತಿ ಆಗಿಲ್ಲ. ಇದು ನಂಬರ್ 1. ನಂಬರ್ 2, ಮಸೂತಿಗಳಲ್ಲಿ ಪ್ರೈವೇಟ್ ಜಾಗದಲ್ಲಿ ಕುಂತು ಗುಂಪಾಗಿ ಬಂಚುಗಳಲ್ಲಿ ತುಂಬಿ ಮಾಡ್ತಾ ಇದ್ದಾರೆ. ಕೆಲವು ದೇವಸ್ಥಾನಗಳಲ್ಲಿ, ಕೆಲವು ಕಲ್ಯಾಣ ಮಂಟಪದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಇದು ಯಾರು ಹೇಳೋರು ಕೇಳೋರು ಯಾರು ಇಲ್ಲ. ರಾಜ್ಯ ಸರ್ಕಾರ SIRನ ದಾರಿ ತಪ್ಪಿಸೋ ಸಲುವಾಗಿ, ಹಳ್ಳ ಹಿಡಿಸೋ ಸಲುವಾಗಿ ಕೆಲಸ ಆಗ್ತಾಯಿದೆ. ಇನ್ನು 3ನೇದಾಗಿ, ಯಾರ್ಯಾರು ಅದರಲ್ಲಿ ಸೇರ್ಪಡೆ ಅರ್ಹತೆಗಿಲ್ಲ, 2 ಕಡೆ 3 ಕಡೆ ಇದೆ, ಈಗಾಗಲೇ ಮ್ಯಾಪಿಂಗ್ ಮಾಡಿದರೂ ಕೂಡ ಅವ್ರ ಹೆಸರುಗಳು ಮತ್ತೆ ಮತದಾರ ಪಟ್ಟಿಯಲ್ಲಿದೆ. ಗದಗ ಜಿಲ್ಲೆಯಲ್ಲಿಯೂ ಕೂಡ ನಮ್ಗೆ ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ, ಗದಗ ಕ್ಷೇತ್ರ ಮತ್ತು ರೋಣ ಕ್ಷೇತ್ರದಲ್ಲಿ ಈ ಥರ ಡಬಲ್ ಆಗಿರುವಂಥದ್ದು, 3 ಆಗಿದ್ದು 4 ಆಗಿರುವಂಥ ಮತದಾರ ಪಟ್ಟಿಯಲ್ಲಿ ನಮಗೆ ಸಿಕ್ಕಿದೆ. ಇವುಗಳನ್ನು ನೀವು ತೆಗೆದು ಹಾಕಬೇಕು ಅನ್ನುವಂಥ ಸೂಚನೆಯನ್ನು ನಾವು ತಹಸೀಲ್ದಾರ್ ಕೊಟ್ಟರು ಕೂಡ ಯಾವುದೂ ಗಂಭೀರತೆ ಅಂತ ತೆಗೆದುಕೊಂಡಿಲ್ಲ. ಈಗ ಮೊದಲೇ ಉದಾಹರಣೆ ನಿಮ್ಗೆ ಕೊಡ್ತೀನಿ. ಮೊದಲೇ ಉದಾಹರಣೆ, ಹನುಮಂತಗೌಡ ಪಾಟೀಲ್, ತಂದೆ ಹೆಸರು ಕೃಷ್ಣಗೌಡ, ಬೂತ್ ನಂಬರ್ 143, ಕ್ರಮ ಸಂಖ್ಯೆ 161. ಅದೇ ಬೂತ್ನಲ್ಲಿ 143, ಕ್ರಮ ಸಂಖ್ಯೆ 183. ಅದಾದ ಮೇಲೆ 10 ಬೂತ್ ನಂತರ 153ನೇ ಬೂತ್ ನಂಬರ್ನಲ್ಲಿ 393 ಕ್ರಮ ಸಂಖ್ಯೆ.
ಇದು ಹುಲ್ಕೋಟೆಯ HK ಪಾಟೀಲ್ ಹೆಸರು. ಅವ್ರ ಹೆಸರಿನಲ್ಲಿಯೇ 3 ಮತಗಳಿದ್ದಾವೆ ಮತದಾರ ಪಟ್ಟಿ. ನಿಮಗೆ ಬೇಕಂದ್ರೆ ಕಾಪಿನೂ ಕೂಡ ಅಧಿಕೃತವಾಗಿ ಇಲೆಕ್ಷನ್ ಕಮಿಷನಲ್ಲಿರುವಂಥ ಕಾಪಿನೂ ಕೂಡ ನಾವು ಕೊಡ್ತೀವಿ. ಇಂಗ್ಲೀಷ್ನಲ್ಲೂ ಇದೆ, ಕನ್ನಡದಲ್ಲೂ ಇದೆ. 143 ಬೂತ್ ನಂಬರ್ 161, 143 ಕ್ರಮ ಸಂಖ್ಯೆ 183, ಬೂತ್ ನಂಬರ್ 153, ಕ್ರಮ ಸಂಖ್ಯೆ 396. ಹನುಮಂತಗೌಡ, ಕೃಷ್ಣಗೌಡ, HK ಪಾಟೀಲ್ ಹುಲ್ಕೋಟೆಯ ಮತದಾರ ಪಟ್ಟಿಯಲ್ಲಿ ಅವ್ರ 3 ಹೆಸರಿದ್ದು. ಒಬ್ಬ ಮಂತ್ರಿಗಳು ಪ್ರಖ್ಯಾತ ಜನರ ಹೆಸರನ್ನು 3 ಬಾರಿ ಬಂದರೆ ಯಾವ ರೀತಿ ಪರಿಷ್ಕರಣೆ ಆಗ್ತಾ ಇದೆ? ಹೀಗಾಗಿ ನೆಕ್ಸ್ಟ್ ಉದಾಹರಣೆ ನಮ್ಮ ರೋಣದ್ ಅಲ್ಲಾ ಸಾಬ್ ನದಾಫ್, ಯಮ್ನೂರ್, ಬೂತ್ ನಂಬರ್ 4, ಕ್ರಮ ಸಂಖ್ಯೆ 147. ನೆಕ್ಸ್ಟು ಬೂತ್ ನಂಬರ್ 158, ಕ್ರಮ ಸಂಖ್ಯೆ 658. ನೆಕ್ಸ್ಟು ಬೂತ್ ನಂಬರ್ 159, ಕ್ರಮ ಸಂಖ್ಯೆ 247. ನೆಕ್ಸ್ಟು 219 ಬೂತ್ ಸಂಖ್ಯೆ ಕ್ರಮ ಸಂಖ್ಯೆ 116. ಇನ್ನೊಂದಿದೆ ಬೂತ್ ನಂಬರ್ 226, ಕ್ರಮ ಸಂಖ್ಯೆ 265. 1, 2, 3, 4, 5 ಕಡೆ ಒಬ್ಬ ವ್ಯಕ್ತಿಯ ಹೆಸರು ರೋಣ ಮತದಾರ ಕ್ಷೇತ್ರದಲ್ಲಿ. ಈ ಥರ ನಾವು ಗದಗ್ನಲ್ಲಿ ಇನ್ನೊಬ್ಬರದು ಹರೀಫ್ ನದಾಫ್ ಅಲ್ಲಾ ಸಾಬ್, ಬೂತ್ ನಂಬರ್ 188, 92, ಕ್ರಮ ಸಂಖ್ಯೆ 286. ಆ ಒಂದೇ 183 ಬೂತ್ ನಂಬರಲ್ಲಿ 552. ಇಂಥವು ರೋಣ ಕ್ಷೇತ್ರದಲ್ಲಿ ಒಟ್ಟು 3804 ಡೂಪ್ಲಿಕೇಟ್ ಆಗಿದ್ದಾವೆ, ಟ್ರಿಪ್ಲಿಕೇಟ್ ಆಗಿದ್ದಾವೆ, ಕ್ವಾಡ್ರಿಪ್ಲೇಟ್ ಅಂದರೆ 4, 5 ಕಡೆ ಇರುವಂಥದ್ದು 3804 ಮತಗಳು ರೋಣ ಮತದಾರ ಕ್ಷೇತ್ರದಲ್ಲಿ. ಗದಗ ಮತದಾರ ಕ್ಷೇತ್ರದಲ್ಲಿ ಈ ಥರ ಡಬಲ್ಲು ಟ್ರಿಬಲ್ ಇರುವಂಥದ್ದು 2305. ಇವು ನಮಗೆ ಕಂಡು ಬಂದಿರುವಂಥದ್ದು. ಇನ್ನೂ ಎಷ್ಟಿದ್ದಾವೆ ನಾವು ನೋಡ್ಕೋಬೇಕಾಗಿ. ಇವುಗಳನ್ನು ಇವತ್ತು ತೆಗೆದು ಹಾಕುವಂಥ ಕ್ರಮ ಆಗಬೇಕಲ್ಲ. ಯಾವುದೇ ರೀತಿಯ ಮನೆಗೆ ಹೋಗಿ ಮಾಡ್ತಿರುವಂಥದ್ದು ಸಮರ್ಪಕವಾಗಿಲ್ಲ. ಇವರು ಬೇಲುಗಳು ಬರಲ್ಲ, ಅವುಗಳನ್ನು ಸುಮ್ಮನೆ ಹಂಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಹೋಗ್ತಾರೆ. ಅದನ್ನು ತುಂಬುವುದಕ್ಕೆ ಮಾಡ್ತಾ ಇಲ್ಲ. ಅದಕ್ಕೆ ಸರಿಯಾಗಿ ವೋಟರ್ ID ಇದೆಯಲ್ಲೋ ಏನಿಲ್ಲ ಕನ್ಫರ್ಮೇಷನ್ ಆಗಬೇಕು, ಮಾಹಿತಿ ಕೊಡ್ತಾರೆ. ಆಮೇಲೆ ಸ್ಕ್ಯಾನ್ ಮಾಡಬೇಕು. ಇದು ಒಂದು ತಿಂಗಳಲ್ಲಿ ಒಂದು ಬೂತ್ನಲ್ಲಿ ಕನಿಷ್ಠ 1000 ಮತದಾರ ಸಂಖ್ಯೆ ಇರ್ತದೆ. ಅದು ಹೆಂಗೆ ಮಾಡೋಕ್ಕೆ ಸಾಧ್ಯ? ಇವರು ಅವ್ರಿಗೆ ಯಾವುದು ಸರಿಯಾಗಿ ಟ್ರೈನಿಂಗೂ ಇಲ್ಲ, ಅವ್ರಿಗೆ ಅರ್ಥನೇ ಆಗೋದಿಲ್ಲ, ಕೆಲವ್ರಿಗಂತೂ ಸ್ಕ್ಯಾನ್ ಮಾಡೋಕ್ಕೆ ಬರೋದಿಲ್ಲ. ಈಗೆಲ್ಲ ಕಡೆ ಅಂಜುಮನ್ ಇಸ್ಲಾಂದವರು ಜನ ಬಿಟ್ಟು ಇವತ್ತು ಗುಂಪಲ್ಲಿ ತುಂಬುವಂಥದ್ದು, ಬಂಚಲ್ಲಿ ತುಂಬುವಂಥದ್ದು, ಮಸೂತಿಗಳಲ್ಲಿ ತುಂಬುವಂಥದ್ದು. ಉದಾಹರಣೆಗೆ ಬಂಕಾಪುರದಲ್ಲಿ, ಶಿಗ್ಗಾಂವ್ ತಾಲೂಕಿನ ಬಂಕಾಪುರದಲ್ಲಿ ನಿನ್ನೆ 2 ಮಸೂತಿಯಲ್ಲಿ ತುಂಬ್ತಿರೋದನ್ನು ಈಗಾಗಲೇ ನಾವು ಕಂಪ್ಲೇಂಟ್ ಮಾಡಿದ್ದೆ. ಇದರ ಜೊತೆಗೆ ಇವತ್ತು ಈಗ ತಾನೇ ನಮ್ಗೆ ಬಂದಿರುವಂಥ